ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೀ ಒಂದು ಜಾತಿಗೆ ಮತ್ತು ಒಂದು ಸಮುದಾಯಕ್ಕೆ ಅಂತಲೇ ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಅವರನ್ನು ಒಬ್ಬ ರಾಷ್ಟ್ರ ನಾಯಕ ಅಂತ ನೋಡಿ ಅರ್ಥ ಮಾಡ್ಕೊಳ್ಳೋದಾದರೆ ಯಾವ ಥರ ಮಾಡ್ಕೋಬೇಕು ಸರ್? ಈಗ ಈ ಪ್ರಶ್ನೆ ಎದ್ದಿದೆಯಲ್ಲಮ್ಮ, ನೀನಂಗೆ ಭಾರತದ ವಿಶ್ವಜ್ಞಾನಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದೆಯಾ ಅಂತ ಅರ್ಥ. ನಮ್ಮ ದೇಶದಲ್ಲಿ ಒಂದು ದೊಡ್ಡ ಟ್ರ್ಯಾಜಿಡಿ ಇದೆ. ಬಸವಣ್ಣನನ್ನು ಲಿಂಗಾಯತರಿಗೆ ಗುರ್ತು ಮಾಡು, ಕನಕನನ್ನು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಬಸವಣ್ಣ, ಅವನನ್ನು ತಗೊಂಡೋಗಿ ಲಿಂಗಾಯತ ಧರ್ಮಕ್ಕೆ ಕಟ್ಟಾಕಿದ್ರಿ. ಆತ್ಮ ಯಾವ ಕುಲ ಜೀವ ಯಾವ ಕುಲ ಗೊತ್ತಿದ್ದರೆ ಪೇಳಿರಯ್ಯ ಅಂತ ಹೇಳಿದ ಕನಕ, ಅವನನ್ನು ಕರ್ಕೊಂಡೋಗಿ ಕುರುಬರಿಗೆ ಕಟ್ಟಾಕ್ಬಿಟ್ರಿ. ವಾಲ್ಮೀಕಿನ ತಗೊಂಡೋಗಿ ಈ ವಿಶ್ವಕ್ಕೆ ಕುಟುಂಬದ ನೆಲೆಯನ್ನು ಹೇಳಿದವನ್ನ ನಾಯಕ ಜನಾಂಗಕ್ಕೆ ಕಟ್ಟಾಕ್ಬಿಟ್ರಿ. ಯಾರಾದರೂ ನೀವು ತಕ್ಷಣಕ್ಕೆ ಹೇಳಿದ್ದೆ ದಲಿತ ನಾಯಕ ಅಂದ್ರೆ ಮುಲ್ಲಾಜಿಲ್ದೇಳೆ ನಮ್ಮ ನಾಯಕನು, ನಮ್ಮ ದೇಶದ ನಾಯಕ, ಹಂಗೆ ಕರಿತೀರಿ ಅಲ್ಲ. ಅದಕ್ಕೆ ನನಗೆ ಇನ್ನೂ ಒಂದು ಮಾತಿದೆ ಸ್ನೇಹಿತರೆ, ನಿಮ್ಗೆ ಹೇಳ್ಬಿಡ್ತೀನಿ, ದಯವಿಟ್ಟು ನೀವು ತಿಳ್ಕೊಳ್ಳಿ. ಈ ದಿನಾಚರಣೆಗಳು ಮಾಡ್ತೀವಲ್ಲ, ಈ ದಿನಾಚರಣೆಗಳು ಅವರನ್ನು ಸ್ಮರಿಸುವ ನೆಪವಾಗಬಾರ್ದು, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವ ದಿನವಾಗಬೇಕು. ಈ ಬಸವ ಜಯಂತಿ ಮಾಡ್ತಾ ಇರುವ ನಾನು, ಬುದ್ಧ ಜಯಂತಿ ಮಾಡ್ತಾ ಇರುವ ನನಗೆ ಈ ಫೋಟೋ ಮುಟ್ಟಕ್ಕೆ ಯೋಗ್ಯತೆ ಇದೆಯಾ? ನನ್ನೊಳಗೆ ಜಾತಿ ಭಾವ ಇಲ್ವಾ? ನಾನು ಹಿಂಗೆ ಯೋಚನೆ ಮಾಡ್ತೀನಿ. ಈ ಆತ್ಮಾವಲೋಕನ ಒಂದು ಬಂದುಬಿಟ್ರೆ ಅರ್ಧ ದೇಶ ಸುಧಾರಿಸುತ್ತೆ.